ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಬ್ಯಾಂಗ್ಳೂರ್ನಲ್ಲಿದ್ದೀನಿ. ಸೊ ಕೆಲವೊಂದೊಂದು ವಿಡಿಯೋಗಳಲ್ಲಿ ನಿಮ್ಗೆ ಈಗ ಗೊತ್ತಾಗಿರ್ಬೋದು. ಸೊ ಎಸ್, ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ. ಓಕೆ, ಬ್ಯಾಕ್ ಟು ವರ್ಕ್ ಅಂತ ಬಂದಿದ್ದೀನಿ. ಸೊ ಇವಾಗ ಬ್ಯಾಂಗ್ಳೂರ್ಗೆ ಬಂದು ನಿಯರ್ಲಿ ಒಂದು 4-5 ದಿನ ಆಯಿತು. ಸೊ ಇವಾಗ ಮನೆಯೆಲ್ಲ ಸೆಟ್ರೈಟ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಸೆಟ್ರೈಟ್ ಎಲ್ಲ ಆದಮೇಲೆ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಕೆಲವರು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಅದು ಹೆಂಗೆ ಸ್ಟಾರ್ಟ್ ಮಾಡೋದು ಏನು ಅಂತ ಹೇಳ್ಕೊಡಿ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಸೊ ಎಸ್ ಶೋರ್, ನಾನು ಹೇಳ್ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾನು ಬೇರೆಯವ್ರ ಥರ ಎಲ್ಲ ಹೇಳ್ಕೊಡಲ್ಲ, ನೀವು ಬರೀ ಸ್ಯಾರಿ ಮಾತ್ರ ತಗೊಳ್ಳಿ ನನ್ನ ಹತ್ರ, ಆ ಥರ ಎಲ್ಲ ನಾನೇನು ಮಾಡಲ್ಲ. ಸೊ ಶೋರ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಅದೇ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ, ಹೇಗೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ. ಸೊ ಶೋರ್ ನಾನು ಮಾಡಿ ಹೇಳ್ತೀನಿ. ಅದಾದಮೇಲೆ ಇವಾಗ ಆ್ಯಸ್ ಯೂಶುವಲ್ ಮನೆ ಫುಲ್ ಕ್ಲೆಟರ್ ಆಗಿದೆ. ಸೊ ಅದನ್ನೆಲ್ಲ ನಾನು ಇವಾಗ ಕ್ಲೀನ್ ಮಾಡಿಕೊಂಡು ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಏನಾದರೂ ಮಾಡಬೇಕು ಮಕ್ಕಳಿಗೆ. ಸೊ ಅದು ಕೂಡ ಮಂಡೆಯಿಂದ ಮಗನಿಗೆ ಸ್ಕೂಲು. ಸೊ ಅದು ಅವನಿಗೂ ಸ್ವಲ್ಪ ಪ್ರಿಪೇರ್ ಮಾಡಬೇಕು. ಬುಕ್ಸು ಎಲ್ಲ ಇವತ್ತು ಇಸ್ಕೊ ಬಂದಿರೋದು. ಸೊ ಅದೆಲ್ಲ ಹೇಳ್ತೀನಿ, ಏನೇನಾಯಿತು ಏನು ಸ್ಕೂಲ್ದು ಅಂತ ಎಲ್ಲ. ಸೊ ಸ್ವಲ್ಪ ಚೇಂಜ್ ಮಾಡಿಸೋಣ ಅಂತ ನೋಡಿದ್ವಿ, ಬಟ್ ಚೇಂಜ್ ಮಾಡ್ಸೋಕ್ಕಾಗಲಿಲ್ಲ. ಸೊ ಪಾಪುನು ಕೂಡ ಸ್ಕೂಲ್ ಚೇಂಜ್ ಮಾಡಿಸ್ತೀವಲ್ಲ, ಸೊ ಅಲ್ಲಿ ಇಲ್ಲಿ ತುಂಬ ರಿಸ್ಕ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಇವಾಗ ಸದ್ಯಕ್ಕೆ ಚೇಂಜ್ ಮಾಡಿಸೋದು ಬೇಡ, ಅವಳನ್ನ ಫಸ್ಟ್ ಹಾಕೋಣ, ಆಮೇಲೆ ಇವನಿಗೆ ಚೇಂಜ್ ಮಾಡಿಸಿದ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಸೊ ಇವಳ್ದು ಎಲ್ಲ ಚೇಂಜ್ ಆದರೆ ಮತ್ತೆ ಹೆವಿ ಆಗಿಬಿಡುತ್ತೆ ಫೈನಾನ್ಷಿಯಲ್ಲು ಅಂತ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಸೊ ಇವಾಗ ಡೈಲಿ ರುಟೀನ್ ಆ್ಯಸ್ ಯೂಶುವಲ್ ತೋರಿಸ್ತೀನಿ. ಹೊರಗಡೆ ಸ್ವಲ್ಪ ಕೆಲಸಕ್ಕೆ ಹೋಗೋದು ಕಮ್ಮಿ ನಾನೀಗ. ಇನ್ನೇನಿದ್ರು ಮನೆಯಲ್ಲೇ ಸ್ಯಾರಿ ಬಿಸ್ನೆಸ್ಸು ಅದು ಇದು ಏನಾದ್ರು ಸ್ಟಾರ್ಟ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಇನ್ನು ಡೈಲಿ ರೆಗ್ಯುಲರಾಗಿ ಬ್ಲಾಗ್ ಬರ್ತಾ ಅಂತೂ ಹೋಗುತ್ತೆ, ಅದಂತೂ ಶೋರು. ಇನ್ಮೇಲೆ ಟಾರ್ಚರ್ ಕೊಡ್ತೀನಿ, ಇಷ್ಟ ಇರೋರಿಗೆ ಡೈಲಿ 1 or 2 ಬ್ಲಾಗ್ಸ್ ಅಂತೂ ಬಂದೇ ಬರುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ. ಬಟ್ ಸ್ಕೂಲು ಸ್ಟಾರ್ಟ್ ಆಗೇ ಬಿಡುತ್ತೆ. ಸ್ಕೂಲ್ ಸ್ಟಾರ್ಟ್ ಆದಾಗ ನಾನು ಕೈ ಹಾಕೋಕ್ಕಾಗಲ್ಲ ಈ ವರ್ಷ, ಯಾಕಂದರೆ ವೀಕ್ಲಿ ಟೆಸ್ಟ್ ಇರುತ್ತೆ ಮಗಂಗೆ. ಸೊ ಯಾವ ಕಾರಣಕ್ಕೂ ಹೊರಗಡೆ ಯಾವುದೇ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಡಿಸೈಡ್ ಆಗಿ ಅವನು ಸ್ಟಡೀಸ್ ಮೇಲೆ ಫುಲ್ ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಅದು ಮತ್ತು ಇದು ಕ್ಲೀನಿಂಗ್ಸು 100% ಎಲ್ಲದಕ್ಕೂ ಕೊಡೋಕ್ಕೆ ಹೋದರೆ ಸ್ಕ್ಯಾಟರ್ ಆಗಿಬಿಡುತ್ತೆ. ಒಂದು ರೇಸ್ ಒಂದೇ ಕಡೆ ಬೀಳ್ತಾ ಇರಬೇಕು. ಅದು ಹರಡಕ್ಕೆ ಹೋಯ್ತು ಅಂತಂದರೆ ಎಲ್ಲ ಕಡೆ ಹೋಗ್ಬಿಡುತ್ತೆ, ಆ ಥರ ಆಗಿಬಿಡುತ್ತೆ ನಮ್ಮ ಮೈಂಡು ಕೂಡ. ಆ ಕೆಲಸ ಈ ಕೆಲಸ ಮಾಡೋಕ್ಕೆ ಹೋದರೆ ಕಾನ್ಸಂಟ್ರೇಷನ್ ಚೇಂಜ್ ಆಗಿಬಿಡುತ್ತೆ ಅಂತ. ಸೊ ನಾಳೆ ಆದಷ್ಟು ಸಂಡೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ ಕೇಸ್ ಆಗಲಿಲ್ಲ ಅಂತ ಅಂದರೆ ಬಿಟ್ಬಿಡ್ತೀನಿ. ತುಂಬ ಡೀಪಾಗೇನು ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಹೆಂಗಿದ್ರು ಕಮೆಂಟ್ ಮಾಡೋರು ಮಾಡೇ ಮಾಡ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಇವ್ರಿಗೋಸ್ಕರ ಮೆಚ್ಚೋದಕ್ಕೋಸ್ಕರ ನಾವು ಕ್ಲೀನಾಗಿ ಇಟ್ಕೊಬೇಕು ಅಂತಂದರೆ ಆಗಲ್ಲ. ಯಾಕಂತಂದರೆ ಫಿಸಿಕಲಿನೂ ಎಲ್ಲ ಸಪೋರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ. ಆಮೇಲೆ ಇವಾಗಿರೋ ಫುಡ್ ರುಟೀನಿಂದ ಹೆಂಗೆ ಆಗ್ತಿದೆ ಅಂತ ಗೊತ್ತು, ಹುಷಾರು ತಪ್ಪೋದು ಎಲ್ಲ. ಸೊ ಅದಕ್ಕೆ ಸ್ವಲ್ಪ ವೆದರ್ ಬೇರೆ ಈ ಥರ ಇದೆ ಅಲ್ವಾ, ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಬೇಡ ಅಂತ. ಸೊ ಬನ್ನಿ, ಇನ್ನು ತಡ ಮಾಡೋದು ಬೇಡ, ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಪಾತ್ರೆ ಈಗ ಜಸ್ಟ್ ತೊಳೆದಿಟ್ಟೆ, ಬೆಳಿಗ್ಗೆ ತೊಳೆದಿದ್ದು, ಮತ್ತು ಬೆಳಿಗ್ಗೆ ಮಧ್ಯಾಹ್ನ ಈಗ ಸಂಜೆ 7 ಗಂಟೆ, ಅಲ್ಲಿಂದ ಇಲ್ಲಿವರೆಗೂ ತೊಳೆದೇ ಇರಲಿಲ್ಲ. ಇವಾಗ ತೊಳೆದು ಇಟ್ಟಿದ್ದೀನಿ. ಈಗ ಮಕ್ಕಳಿಗೆ ಹಾಲೆಲ್ಲ ಕಾಯಿಸಿ ಕೊಟ್ಟು ಮಕ್ಳಿಗೆ ಒಂದು ಸ್ವಲ್ಪ ಮ್ಯಾಗಿ ಏನಾದರೂ ಮಾಡಿಕೊಡೋಣ. ನನಗೆ ಮೇಯ್ನಾಗಿ ತಿನ್ಬೇಕು ಮ್ಯಾಗಿ. ಸೊ ಹಾಗಾಗಿ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ. ಡೈರೆಕ್ಟ್ ವಾಯ್ಸ್ ಕೊಡ್ತಾ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹಾಗೆ ಎನ್ಕರೇಜ್ ಮಾಡಿ, ಬ್ಲಾಗ್ನ ನೋಡಿ ಸುಮ್ಮನೆ ಬಿಡಬೇಡಿ, ಎನ್ಕರೇಜ್ ಮಾಡಿ. ಹಾಗೆ ಏನು ಕೆಲವೊಂದೊಂದು ವಿಡಿಯೋ ರಿಕ್ವೆಸ್ಟ್ಗಳು ಬಂದಿದೆ, ಅದನ್ನು ಕೂಡ ನಾನು ಮಾಡ್ತೀನಿ, ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಷ್ಟೊಂದು ಆನ್ಲೈನ್ ಪಾರ್ಸೆಲ್ಸು ಎಲ್ಲ ಬಂದಿದೆ. ಸೊ ತೋರಿಸೋಣ ಅಂತ ಅನ್ಕೋತೀನಿ, ಆಗೋದೇ ಇಲ್ಲ, ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ತುಂಬ ಪಾರ್ಸೆಲ್ಸ್ಗಳೆಲ್ಲ ಆಗಿರ್ಬೋದು. ಆಮೇಲೆ ನಾನು ಏನೇನು ತಗೊಂಡೆ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡೋದಕ್ಕೆ ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಯಾವಾಗ ತೋರಿಸ್ತೀನೋ ಗೊತ್ತಿಲ್ಲ, ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ. ಪ್ರತಿಯೊಂದನ್ನು ನಾನು ತೋರಿಸ್ತೀನಿ, ಏನೇನು ತೊಗೊಂಡಿದ್ದೀನಿ, ಒಂದು ಲೈಟಿಂದ ಹಿಡಿದು ಪ್ರತಿಯೊಂದನ್ನು ತೋರಿಸ್ತೀನಿ.
ಸೊ ಒಂದು ವಸ್ತು ಒಂದು ಕಡೆ ಇರೋದಿಲ್ಲ. ನಿಮ್ಮನೇಲೂ ಹೀಗೇನಾ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನಮ್ಮನೇಲಂತೂ ಸೀರಿಯಸ್ಲಿ ಒಂದು ವಸ್ತು ಒಂದು ಕಡೆ ಇಟ್ಟಿದ್ದ ಕಡೆ ಇರೋದಿಲ್ಲ, ಆ ಥರ ಆಗ್ಬಿಡುತ್ತೆ. ಹಲೋ ಹಾಯ್, ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಈಗ ಈ ರೂಮ್ನ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ರೂಮ್ ಕಂಪ್ಲೀಟಾಗಿ ಕ್ಲೀನ್ ಅಂತೂ ಆಗಿದೆ. ಸೊ ಒಂದು ನನ್ನ ಲಹರಿ ಫ್ಯಾಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಒಂದು ಹಾಕಿದ್ದೀನಿ, ಈ ಒಂದು ಸೀರೆದು ರೀಲ್ಸ್ ಒಂದು ಮಾಡಿ. ಸೊ ತುಂಬ ಚೆನ್ನಾಗಿತ್ತು ಈ ಸೀರೆ ಅಂತೂ. ನನಗಂತೂ ನೋಡಿದ ತಕ್ಷಣವೇ ತೊಗೊಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡ್ಬಿಟ್ಟೆ. ನಾನೇ ಓನಾಗಿ ಪರ್ಚೇಸ್ ಮಾಡಿ ಆಮೇಲೆ ನಾನು ಆರ್ಡರ್ ಹಾಕಿದ್ದು. ಸೊ ತುಂಬ ಚೆನ್ನಾಗಿದೆ. ಆರ್ಡರ್ ಬೇಕಿದ್ರೆ ಹಾಕಿ, ಚೆನ್ನಾಗಿದೆ. ಇನ್ನು 4 ಕಲರ್ ಅವೈಲೇಬಲ್ ಇದೆ. ಸೊ ಬೇಗ ಬೇಗ ಹಾಕಿ ಅಂತ ಹೇಳ್ತಾ, ಏನಿಲ್ಲ, ರೂಮೆಲ್ಲ ಕಂಪ್ಲೀಟ್ ಕ್ಲೀನ್ ಇದೆ. ಈ ರೂಮ್ನ ಎಕ್ಸ್ಪೆಷಲಿ ಯಾಕೆ ನಾನು ಬೇಗ ಕ್ಲೀನ್ ಮಾಡಿಕೊಂಡೆ ಅಂದರೆ, ಮಕ್ಕಳು ಓದಬೇಕಾದ್ರೆ ಒಂದು ಸ್ವಲ್ಪ ಅವರು ಓದುವಂತಹ ಜಾಗ, ಹಾಗೆ ಅವ್ರ ಮೈಂಡ್ ಕಂಪ್ಲೀಟ್ ಕ್ಲಿಯರ್ ಇರಬೇಕಂತೆ. ಸೊ ನಾನು ಯಾವುದೋ ಒಂದು ಮ್ಯಾಗ್ಝಿನೋ ಏನೋ ಓದಬೇಕಾದ್ರೆ ನನಗೆ ಇತ್ತೀಚೆಗೆ ಅನ್ನಿಸ್ತು ಅದು ಒಂದು. ಆಮೇಲೆ ಸ್ವಲ್ಪ ಆರ್ಡರ್ಸ್, ನನಗೆ ಆನ್ಲೈನಲ್ಲಿ ಆರ್ಡರ್ಸ್ ಇಷ್ಟು ಬೇಗ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಸೀರಿಯಸ್ಲಿ 4 ಆರ್ಡರ್ಸ್ ಬಂದಿದೆ. ಸೊ ಮೊನ್ನೆ ಒಂದು ರೀಲ್ಸ್ ಹಾಕಿದ್ದೆ, ಅದ್ರದ್ದು ಆರ್ಡರ್ಸ್ ನಾನು ಮತ್ತೆ ಆಫ್ಲೈನಲ್ಲೇ ಹೋಗ್ಬಿಟ್ಟಿತ್ತು. ನಂಗೆ ಆಫ್ಲೈನಲ್ಲಿ ಕೊಡೋಕ್ಕಿಂತ ಆನ್ಲೈನಲ್ಲಿ ಕೊಡೋದು ಅಂದರೆ ನನಗೆ ತುಂಬ ಇಷ್ಟ. ಯಾಕಂತಂದರೆ ನನಗೆ ಆಫ್ಲೈನ್ ಕಸ್ಟಮರ್ಸ್ ಏನಿಲ್ಲ, ಇದ್ದಾರೆ, ಇಲ್ಲ ಅಂತಲ್ಲ, ಒಂದು ಸ್ಟೇಟಸ್ ಹಾಕಿದ್ರೆ ತಗೊಳ್ಳೋರು ಇದ್ದಾರೆ. ಸೊ ಆಫ್ಲೈನ್ಗೂ ಆನ್ಲೈನ್ಗೂ ಏನು ಡಿಫ್ರೆನ್ಸು ಅಂತ ಅಂದರೆ, ಆನ್ಲೈನಲ್ಲಿ ಪರ್ಮನೆಂಟಾಗಿ ಫ್ಲೋ ಇರ್ತಾರೆ ಜನಗಳು. ಬಟ್ ಆಫ್ಲೈನಲ್ಲಿ ಹಂಗಲ್ಲ. ಅವ್ರು ತಗೊಳ್ಳೋರು ಎಷ್ಟು ಸಲ ಅಂತ ತಗೋತಾರೆ ಹೇಳಿ. ಸೊ ಹಾಗಾಗಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು, ಯಾವುದಾದ್ರು ಆರ್ಡರ್ ಬಂತು ಅಂದರೆ ನಾನು ಆನ್ಲೈನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಸೊ ಆನ್ಲೈನ್ ಆರ್ಡರ್ಸ್ ಕೂಡ ಬಂದಿದೆ. ಸೊ ಫಸ್ಟ್ ಆರ್ಡರ್ ತುಂಬ ಎಕ್ಸೈಟ್ ಆಗಿದ್ದೀನಿ, ಪ್ಯಾಕಿಂಗ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು. ಸೊ ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ನನ್ನ ಒಂದು ಪರಿಶ್ರಮದ ಮೊದಲನೇ ಯಶಸ್ಸು ಅಂತ ಅಂದರೆ ತಪ್ಪಾಗಲ್ಲ. ಯಶಸ್ಸು ಎಲ್ಲರಿಗೂ ಕೂಡ ಸಿಗಲ್ಲ. ತುಂಬ ಕಷ್ಟಪಡಬೇಕು ಯಶಸ್ಸು ಸಿಗಬೇಕು ಅಂತ ಅಂದರೆ, ಸಿಗ್ತಿದೆ. ಸೊ ಐ ಆಮ್ ಹ್ಯಾಪಿ. ಬನ್ನಿ ನೀವು ಕೂಡ ಇವತ್ತು ಎಲ್ಲ ಸೇರಿ ಪ್ಯಾಕಿಂಗ್ ಎಲ್ಲ ಮಾಡೋದು ಎಲ್ಲ ತೋರಿಸ್ತೀನಿ. ಸೊ ಟೈಮ್ ಇದ್ದಿದ್ರೆ ಕಂಪ್ಲೀಟಾಗಿ ಎಲ್ಲ ನಾನು ಇನ್ ಡೀಟೇಲಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಟೈಮ್ ಸೀರಿಯಸ್ಲಿ ಆಗ್ತಿಲ್ಲ ನನಗೆ, ಅದಕ್ಕೋಸ್ಕರ ಡಿಲೇ ಆಗ್ತಿದೆ. ಸೊ ಬ್ಲೌಸ್ ರೆಡಿ, ಬ್ಲೌಸ್ ಇದು. ಸೊ ಇವಾಗೆಲ್ಲ ಸೀರೆ ಕ್ರೇಜ್ಗಳು ಎಲ್ಲ ಜಾಸ್ತಿ ಅಲ್ಲ. ಸೊ ಹಾಗಾಗಿ ಎಲ್ಲ ಬ್ಲೌಸ್ಗಳೆಲ್ಲ ಎತ್ತಿಟ್ಟಿದ್ದ ಬ್ಲೌಸ್ಗಳೆಲ್ಲ ಹೊರಗೆ ಬರ್ತಾ ಇದೆ. ಸೊ ಅಷ್ಟು ಕ್ರೇಜ್ ಏನು ಇರಲಿಲ್ಲ ನನಗೆ. ಸ್ಯಾರಿ ಉಡ್ಲೇಬೇಕು, ಮಾಡಲೇಬೇಕು ಅನ್ನೋ ಕ್ರೇಜ್ ಏನು ಇರಲಿಲ್ಲ. ಆದ್ರೂ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ಪ್ಯಾಷನ್ ಯಾಕೆ ಬಂತು ಅಂತ ಅಂದರೆ, ಸೊ ಒಂದು ಪ್ಯಾಷನ್ ಆಗಂತೂ ಇತ್ತು, ಡಿಜಿಟಲ್ ಕ್ರಿಯೇಟಿವ್ ಒಂದು ಮೈಂಡ್, ಡಿಜಿಟಲ್ ಕ್ರಿಯೇಟಿಂಗ್ ಏನಿದೆ ಅದು ಒಂದು ಪ್ಯಾಷನ್ ಇತ್ತು ನನಗೆ. ಅದರಲ್ಲಿ ಏನಾದರೂ ನಾನು ಒಂದು ಅಚೀವ್ ಮಾಡಬೇಕು ಅನ್ನೋದು ಇನ್ನೊಂದು ಪ್ಯಾಷನ್ ನನಗೆ. ಸೊ ಎರಡೂ ಕೂಡ ದಾರಿಯಾಗಿದೆ. ನೋಡೋಣ ಎಲ್ಲಿವರೆಗೂ ನನ್ನನ್ನು ಕರ್ಕೊಂಡು ಹೋಗುತ್ತೆ ಅಂತ. ಬಟ್ಟೆಗಳು ಮಡ್ಚೋದು ಅದೆಲ್ಲ ಅವಾಗವಾಗೇ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಟೈಮ್ ಸಿಗಲ್ಲ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವಾಗೇ ಮಾಡ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಸ್ವಲ್ಪ ಬೇಗನಾದ್ರು ಕೆಲಸ ಮುಗಿಯುತ್ತೆ ಅಂತ.
ಸ್ವಲ್ಪ ಫ್ರಸ್ಟ್ರೇಷನ್ ಕಮ್ಮಿ ಮಾಡ್ಕೊಬೇಕು. ತುಂಬ ಟೆನ್ಷನ್ ಆಗೋದು ಅದೆಲ್ಲ ಜಾಸ್ತಿ, ಅದೆಲ್ಲ ಕಮ್ಮಿ ಮಾಡ್ಕೊಬೇಕು. ಸೊ ಹಾಗೆ ಫ್ಯಾಮಿಲೀಲಿ ಏನು ಅಂತಾರೋ, ಇದು ಮಾಡ್ತಿರೋದಕ್ಕೆ ಏನು ಅಂತಾರೋ, ಏನು ಮಾಡ್ತಾರೋ ಅನ್ನೋದು ನಂದು ಒಂದು ಕಡೆ ಟೆನ್ಷನ್ ಆಗಿರ್ತಿತ್ತು. ಬಟ್ ಇವಾಗೆಲ್ಲ ಅದಕ್ಕೆಲ್ಲ ಕೇರ್ ಮಾಡಲ್ಲ. ಯಾಕೆ ಅಂತಂದರೆ ಕೇಳಿ ಬಂತು, ತುಂಬ ಜನ ಅಂದರು ಇವಳಿಗೆ ಯಾಕೆ ಬೇಕಿತ್ತು ಈ ಬಿಸ್ನೆಸ್ಸು, ಅದು ಇದು ಎಲ್ಲ ಅಂತ. ಸೊ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ, ನೋಡಿಲ್ಲ ಅಂದರೆ ನೋಡಿ. ಅದರ ಒಂದು ನೀಟಾಗಿ ಸಮರೈಸ್ ಆಗಿ ಹೇಳಿದ್ದೀನಿ, ನಮ್ಗೆ ಯಾಕೆ ಬೇಕು ಬಿಸ್ನೆಸ್ ಅನ್ನೋದು ಅಂತ ಸಮರೈಸ್ ಆಗಿ ಹೇಳಿದ್ದೀನಿ. ಸೊ ಎಲ್ಲರ ಮನೆಯಲ್ಲಿ ರುಟೀನ್ಸ್ ಎಲ್ಲ ಡೈಲಿ ರುಟೀನ್ಸ್ ಎಲ್ಲ ಚೇಂಜ್ ಆಗುತ್ತೆ ಇವಾಗ, ಮಕ್ಕಳಿಗೆ ಸ್ಕೂಲು ಎಲ್ಲ. ಸೊ ಈಗ ನನಗಂತೂ ಹೆಕ್ಟಿಕ್ ರುಟೀನ್ ಅಂತಲೇ ಅನ್ಬೋದು. ಯಾಕೆ ಅಂದರೆ ಇಬ್ರಿಗೂ ಕೂಡ ಸ್ಕೂಲು. ಸೊ ಅವಳಿನ್ನ ಅಡ್ಮಿಷನ್ ಕೇಳಿದ್ದೀವಿ, ವಿಚಾರಿಸಿದ್ದೀವಿ, ಹೋಗಬೇಕು. ಸೊ ಬನ್ನಿ ಅಂತ 2-3 ಸಲ ಹೇಳಿದರು. ಇವೊಂದು ಸ್ವಲ್ಪ ಇದ್ದಿದ್ದರಿಂದ ಇವನ ಕಡೆ ಗಮನ ಜಾಸ್ತಿ. ಹಾಗಾಗಿ ಆಮೇಲೆ ಊರಿಂದ ಬಂದಮೇಲೆ ಆಫೀಸ್ ವೇರ್ಸು ಇವ್ರದ್ದು ಎಲ್ಲ ಆಗಾಗೆ ಇತ್ತು. ಸೊ ಅದೆಲ್ಲ ವಾಶ್ ಮಾಡಿ ಇವಾಗ ಒಂದು ಸ್ಥಿತಿಗೆ ತರ್ತಾ ಇದ್ದೀನಿ ಮನೇನ. ಸೊ ಹೇಗೆ ಹೋಗ್ತಾ ಇರುತ್ತೆ ಡೈಲಿ ಅಂತ ನೋಡೋಣ. ಪ್ಯಾಕಿಂಗ್ ಎಲ್ಲ ಮಾಡಬೇಕು, ಪ್ಯಾಕಿಂಗ್ ಆರ್ಡರ್ಸ್ನೆಲ್ಲ ಬರೆದಿಟ್ಕೊಬೇಕು. ಒಂದು ಬುಕ್ ಅಂತ ಮಾಡ್ತಾಯಿದ್ದೀನಿ, ಬುಕ್ ಅಂತ ಎತ್ತಿಟ್ಟಿದ್ದೀನಿ. ಸೊ ಅದರಲ್ಲೇ ಬರೆದು ಇಡಬೇಕು. ಆರ್ಡರ್ಸ್ಗಳೆಲ್ಲ ಬಂದಿದ್ದನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೋತೀನಿ ನಾನು. ನೋಟ್ ಮಾಡ್ಕೊಂಡಾದಮೇಲೆ ಅದನ್ನು ಸ್ಯಾಗ್ರಿಗೇಟ್ ಮಾಡಿಕೊಂಡು ಅವರು ಕೇಳಿರೋದು ಪೀಸಲ್ಲಿ ಫಸ್ಟ್ ಕ್ವಾಲಿಟಿ ಇದೆಯಾ, ಇವಾಗ ನಾನು ನೋಡಿರೋದು ಕ್ವಾಲಿಟಿ ಎಲ್ಲ ನೀಟಾಗಿ ನಾನು 2-3 ಸಲ ಚೆಕ್ ಮಾಡಿ ಆಮೇಲೆ ಕಲರ್ಸು ಎಲ್ಲ ಇನ್ನೂ ಒಂದು ಸಲ ಅವ್ರಿಗೆ ವಾಟ್ಸಪ್ ಮಾಡಿ ಚೆಕ್ ಮಾಡಿ ಆಮೇಲೆ ನಾನು ಹಾಕ್ಕೊಡೋದು, ಇದೇ ಕಲರ್ ಅಲ್ವಾ ನೀವು ಕೇಳಿರೋದು ಅಂತ. ಆಮೇಲೆ ಅಡ್ರೆಸ್ ಎಲ್ಲ ನೀಟಾಗಿ ಕನ್ಫರ್ಮ್ ಮಾಡಿ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಪಿನ್ ಕೋಡು, ಏರಿಯಾ ಪ್ರತಿಯೊಂದನ್ನು ಕನ್ಫರ್ಮ್ ಮಾಡಿ ನಾನು ಅವ್ರಿಗೆ ಹಾಕ್ಕೊಡೋದು. ಇದು ಆ್ಯಕ್ಚುಲಿ ನನ್ನ ಫಸ್ಟ್ ಆರ್ಡರ್ ಆಗಿರೋದ್ರಿಂದ, ಅಂದರೆ ಫಸ್ಟ್ ಆನ್ಲೈನ್ ಆರ್ಡರ್ ಆಗಿರೋದ್ರಿಂದ ಆಫ್ಲೈನಲ್ಲಿ ನಿಯರ್ಲಿ ಒಂದು 20-25 ಸ್ಯಾರೀಸ್ ಸೇಲ್ ಆಗಿದೆ. ಬಟ್ ಆನ್ಲೈನಲ್ಲಿ ಇದೇ ಫಸ್ಟು, ಅಂದರೆ ನಾನು ಡಿಸ್ಪ್ಯಾಚ್ ಮಾಡ್ತಾ ಇರೋದು. ಆನ್ಲೈನಲ್ಲಿ 3 ಆರ್ಡರ್ಸ್ ಬಂದಿತ್ತು. ಸೊ ಆನ್ಲೈನಲ್ಲಿ ಇದು ಫಸ್ಟ್ ಆರ್ಡರ್ ಆಗಿರೋದ್ರಿಂದ ತುಂಬ ಖುಷಿಯಾಯಿತು. ಆನ್ಲೈನ್ ಆರ್ಡರ್ ತೊಗೊಬೇಕಾದ್ರೆ ಒಂಥರ ಭಯ ಕೂಡ ಆಗುತ್ತೆ. ಸೊ ಹೆಂಗೆ ತಗೊತಾರೋ ಏನೋ ಅಂತ. ಸೊ ಅದರ ರಿವ್ಯೂ ಕೂಡ ಇವತ್ತು ಸಂಜೆ ನಾನು ಸ್ಟೇಟಸಲ್ಲಿ ಹಾಕ್ತೀನಿ, ಏನಂದರು ಏನು ಅಂತ. ಸೊ ಯಾವ ರೀತಿ ಕೊರಿಯರ್ ಮಾಡೋದು ಏನು ಪ್ರತಿಯೊಂದು ಡೀಟೇಲ್ಸ್ನ ಕೂಡ ನಾನಿವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ವ್ಲಾಗ್ನಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ಈ ರೀತಿಯಾಗಿ ಕೊರಿಯರ್ ಪ್ಯಾಕಿಂಗ್ ಕವರ್ ಸ್ವಲ್ಪ ದೊಡ್ಡದು ತೊಗೊಂಬಿಟ್ಟೆ ಸ್ಟಾರ್ಟಿಂಗ್ ಗೊತ್ತಾಗ್ತೇನೆ. ಬಟ್ ಕೇಳೋರಿಗೆಲ್ಲ ಡೌಟ್ ಕೇಳಿದೆ, ಬಟ್ ಯಾರೂ ಸಾಲ್ವ್ ಮಾಡಿಕೊಡ್ಲಿಲ್ಲ. ನಾನೇ ಗೂಗಲ್ಲು ಹಾಗೆ ಯೂಟ್ಯೂಬ್ ಎಲ್ಲ ಚೆಕ್ ಮಾಡಿ ಫೈನಲಿ ನಾನೆಲ್ಲ ಕವರ್ ಮಾಡಿ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಸೊ ಥ್ಯಾಂಕ್